ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಸೌಂದರ್ಯ ಯೂಟ್ಯೂಬ್ ಚಾನಲ್. ಒಂದು ವಿಷಯ ಹೇಳ ಹೇಳು. ನಮ್ಮ ಬಾಯಿ ಚೆನ್ನಾಗಿಲ್ಲ ಅಂದರೂ ಕೂಡ ಅಕ್ಕಿ ತಿಂತಾ ಇದ್ದೀನಿ. ಯಾಕೆ ಹೇಳು? ಅಕ್ಕಿ ನನಗೆ ಇಷ್ಟ. ಅದಕ್ಕೆ ಅವಳಿಗೆ ಇಷ್ಟವಾದದ್ದು ತಿನ್ಬೇಕು ಅಂದರೆ ನಮ್ಮ ಬಾಯಿ ಆಟೋಮೆಟಿಕ್ ಚೆನ್ನಾಗಾಗೋದು. ಇವಳಿಗೆ ಏನು ಇಷ್ಟ ಆಗುತ್ತೋ ಅವಾಗ ಆಟೋಮೆಟಿಕ್ಕಾಗಿ ಬಾಯಿ ಓಪನ್ ಆಗುತ್ತೆ. ನಿನ್ನ ಮೊಬೈಲಾಗ ಯಾಕೆ ಲಿಫ್ಟಿಗೆ ಬರುತ್ತೆ ಅಂತ ನಂಗೆ ಗೊತ್ತಾಗ್ತದೆ. ಅದು ನನಗೆ ಮಾತ್ರ. ಈಗ ಈಗ ಇಲ್ಲ, ನಿನಗಷ್ಟೇ ಬರೋದಲ್ಲ ಬೇಕು. ಗೊತ್ತಾಗಿರ್ತಾರೆ. ಕ್ಯಾಮ್ರಾಕ್ಕೆ ನೀನಂದ್ರೆ ಇಷ್ಟ ಅನ್ಸುತ್ತೆ, ಅದಕ್ಕೆ ಲಿಪ್ಸ್ಟಿಕ್ ಹಚ್ಚುತ್ತೆ. ನೀನು ಯಾಕೆ ಲಿಪ್ಸ್ಟಿಕ್ ಹಚ್ಚಲ್ಲ ಅಂತ. ಲಿಫ್ಟಿಗೆ ಹಚ್ಚಿದೆ ಹೆಸರನ್ನು ಕೊಡ್ಬೇಕಲ್ಲ, ಅದಕ್ಕೆ ನೀನು ಹೆಸರು ಕೊಡಬೇಕು ಅಂತ ಕೊಡೋಣ ಅಂತ. ಏನು ಹೆಸರು? ವಿಡಿಯೋ ಅಪ್ಲೋಡ್ ಮಾಡಿದಾಗ ಹೆಸರನ್ನು ಹೊಡಿಬೇಕಲ್ಲ. ನೀವು ಮೇಕಪ್ ಮಾಡಿದ್ರಂದ್ರೆ ಹೆಸರು ಹೊಡಿಬೇಕು. ನೀವು ಮೇಕಪ್ ಮಾಡಿದ್ರೆ ನಾವು ಹೊಡಿಬೇಕು. ಮೇಕಪ್ ಮಾಡಿ ಮೇಕಪ್ ಇಂದ ಅಲ್ಲ ಅದು. ಹಂಗಿದ್ರೆ ಯಾರು ಮೇಕಪ್ ಮಾಡ್ಕೊಂಡೆ ವಿಡಿಯೋನೇ ಮಾಡ್ತಿರಲಿಲ್ಲ ಗಾಯ್ಸ್. ಏನು ಈ ಕಡೆ ಅಂದ್ರೆ ಅದು ಆಲ್ಟರ್ನೇಟಿವ್ ಕಂಟೆಂಟ್ ಅಂತ ಬರುತ್ತೆ ಯೂಟ್ಯೂಬಲ್ಲಿ. ಅಂದ್ರೆ ಒಂಥರ ಅದು ಇದು ಕೊಡ್ತಾ ಇದ್ದೀನಿ. ಅಂದ್ರೆ ಅದು ಇದು ಏನಂತ ಅಂದ್ರೆ ಅದೇ ಅಷ್ಟೇ. ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಒಂಥರ ಬೇರೆ ಬೇರೆ ಮೂವಿದು ಅದೆಲ್ಲ ಹಾಕ್ಬಿಟ್ಟು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅದು ಇದು ಟೆಕ್ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅಲ್ಲಿ ಆಲ್ಟರ್ನೇಟಿವ್ ಕಂಟೆಂಟ್ ಅಂದರೆ ಏನು ಅಂತ ನನಗಿಂತ ನೀಟಾಗಿ ತಿಳಿಸ್ಕೊಡ್ತಾರೆ. ಬಟ್ ನನಗೇನು ಅರ್ಥ ಆಗಿದ್ದು ಅಂದರೆ ಆಲ್ಟರೇಟ್ ಕಂಟೆಂಟ್ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ನನಗೆ ಅರ್ಥ ಆಗಿರೋ ಹಾಗೆ ನಾನು ನಿಮಗೆ ಹೇಳ್ತೀನಿ. ನಾವು ಪ್ರತಿ ಸಲ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಮೇಡ್ ಫಾರ್ ಕಿಡ್ಸ್ ಇಲ್ಲ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಯೂಟ್ಯೂಬ್ಗೆ ತಿಳಿಸ್ಬಿಟ್ಟು ಅಪ್ಲೋಡ್ ಮಾಡ್ತೀವಲ್ವ, ಅದೇ ಥರ ನ್ಯೂ ಫ್ಯೂಚರ್ ಬಂದಿದೆ. ನಾವೇನಾದರೂ ನಮ್ಮ ವಿಡಿಯೋದಲ್ಲಿ AI ಯೂಸ್ ಮಾಡಿ ಕಂಟೆಂಟ್ನ ಕ್ರಿಯೇಟ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀವಾ ಇಲ್ವಾ ಅಂತ ಯೂಟ್ಯೂಬ್ಗೆ ತಿಳಿಸಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾವು ಅಪ್ಲೋಡ್ ಮಾಡೋವಂಥ ವಿಡಿಯೋದಲ್ಲಿ AI ಕಂಟೆಂಟ್ ಇದ್ದರೆ ಮಾತ್ರ ಎಸ್ ಅಂತ ಕೊಡಬೇಕು. ಇಲ್ಲ ನಾರ್ಮಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಲೈಕ್ ವ್ಲಾಗ್ ಥರ ಅಂದರೆ ಆಲ್ಟರೇಟ್ ಕಂಟೆಂಟ್ನಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು. ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರು ಇಲ್ಲ ಲೆಂತಿ ವಿಡಿಯೋ ಲೈಕ್ ವ್ಲಾಗ್ ಥರ ಅಪ್ಲೋಡ್ ಮಾಡ್ತೀರಾ ಅಂದರೂ ಕೂಡ ಆಲ್ಟರೇಟ್ ಕಂಟೆಂಟ್ಗೆ ಎಸ್ ಆರ್ ನೋ ಸೆಲೆಕ್ಟ್ ಮಾಡಿನೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟೇ ಗಾಯ್ಸ್, ನನಗೆ ಗೊತ್ತಿರೋ ಹಾಗೆ ನನಗೆ ಅರ್ಥ ಆಗಿರೋ ಹಾಗೆ ನಿಮಗೆ ಶಾರ್ಟಾಗಿ ಹೇಳಿದ್ದೀನಿ. ಬಟ್ ನಿಮಗೆ ಈ ಟಾಪಿಕ್ ಬಗ್ಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ಟೆಕ್ ರಿಲೇಟೆಡ್ ವಿಡಿಯೋಸ್ನ ನೋಡಿ, ಅದರಲ್ಲಿ ನಿಮಗೆ ಕ್ಲಿಯರಾಗಿ ಕ್ಲಾರಿಟಿ ಬರುತ್ತೆ ಈ ಟಾಪಿಕ್ ಬಗ್ಗೆ ಅಂತ ಹೇಳ್ತೀನಿ. ಬಟ್ ಮಮ್ಮಿ ಆಲ್ಟರೇಟ್ ಕಂಟೆಂಟ್ ಅಂದರೆ ಬೇರೆ ಥರನೇ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ. ಅಂದರೆ ಮೇಕಪ್ ಮಾಡ್ಕೋಬಾರ್ದು, ಏನು ಈ ಥರ ಕಾಜಲ್ಲು ಲಿಪ್ಸ್ಟಿಕೆಲ್ಲ ಹಾಕ್ಕೊಂಡು ವಿಡಿಯೋ ಮಾಡಬಾರ್ದು, ಆಲ್ಟರೇಟ್ ಕಂಟೆಂಟ್ ಅಂತ ಬಂದುಬಿಡುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇದು ಅರ್ಥನೇ ಬೇರೆ. ಆಮೇಲೆ ಮಮ್ಮಿಗೆ ತಿಳಿಸ್ದೆ, ಹೀಗೆ ಮಮ್ಮಿ ನೀನು ಅಂದ್ಕೊಂಡಿರೋ ಹಾಗಲ್ಲ, ಇದು ಆಲ್ಟರೇಟ್ ಕಂಟೆಂಟ್ ಅಂತಲೇ ಬೇರೆ ಈ ಥರ ಅಂತ. ಮಾಮೂಲಿ ವ್ಲಾಗ್ಸ್ ಮಾಡ್ಕೊಂಡು ಹೋಗ್ತೀರಾ ನಿಮ್ಮದೇ ಓನ್ ವಿಡಿಯೋ ಅಂತ ಅಂದರೆ ಮಾತ್ರ ಅದು ಆಲ್ಟರ್ನೇಟಿವ್ ಕಂಟೆಂಟ್ ಆಗಲ್ಲ ಅಂತ ಹೇಳಿದ್ದು ನನಗೆ ಅರ್ಥ ಆಗಿತ್ತು. ಬಟ್ ಮಮ್ಮಿ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಅದು ಮೇಕಪ್ ಮಾಡ್ಕೊಂಬಿಟ್ರೆ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಕಾಜಲ್ ಹಾಕ್ಕೊಂಡ್ರೆ ಅದು ಆಲ್ಟರ್ನೇಟಿವ್ ಕಂಟೆಂಟ್ ಆಗುತ್ತೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅದು ಅಲ್ಲ ಮಮ್ಮಿ, ಅದು ಬೇರೆ. ನೀನು ತಿಳ್ಕೊಂಡಿರೋದು ಬೇರೆ, ಅದು ಇರೋದೇ ಬೇರೆ. ಅದು ಬೇರೆ ಇದು ಬೇರೆ. ಎಲ್ಲ ಬರೀ ನಾಟಕ ಬರೀ ಕಾಮಿಡಿ ನೋಡೋದು, ಕಾಮಿಡಿ ಡೈಲಾಗ್ ಉಳಿದು ಬರೀ ಕಾಮಿಡಿ ನೋಡ್ತಾ ಇರ್ತಾಳೆ. ಅವಾಗ ನೋಡಿದ್ರು ಹಂಗೆ. ಹೊರಗಡೆ ಮಮ್ಮಿ ಬಟ್ಟೆ ಒಗಿತಾ ಇದ್ರು, ಬಟ್ಟೆ ಜಾಲಿಸೋಣ ಅಂತ ಹೋದ್ನ. ಸುಮ್ಮನೆ ಬಟ್ಟೆ ಒಣಗಾಕೋ ಬದಲು ಕೊಬ್ಬರಿ ಐತೆ, ಅದನ್ನ ಸುಮ್ಮನೆ ಹಾಗೆ ಬಾಯಲ್ಲಿ ಹಿಂಗೆ ಒತ್ತುಳಿಸ್ಕೊಂಡ್ಬಿಟ್ಟು ಇದು ಏನು ಕೆಲಸ ಇದೆ ಅದನ್ನ ನೋಡು, ಅವಾಗ ಬಾಯಲ್ಲಿ ಸ್ವಲ್ಪ ಅದು ಹರಳ ಆಗುತ್ತೆ, ಗುಳ್ಳೆ ಹೋಗುತ್ತೆ, ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಮಮ್ಮಿ. ಅದಕ್ಕೆ ಕೊಬ್ಬರಿನ ತಗೊಳ್ಳೋಣ ಅಂತ ಬಂದೆ. ಹಂಗೆ ಹೆಚ್ಚು ಕೈಯಲ್ಲಿ ಸ್ವಲ್ಪ ಜಾಸ್ತಿ ಪೀಸಸ್ ಮಾಡಿ ಇಟ್ಬಿಟ್ರೆ ಹಂಗೆ ಹೋಗ್ತಾ ಬರ್ತಾ ಓಡಾಡ್ತಾ ತಿನ್ಕೊಳ್ಳೋಣ ಅಂತ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಎತ್ತಿಡ್ತಿದ್ದೀನಿ. ನಂಗಂತೂ ಯಪ್ಪ ಕಾಫಿ ಟೀ
ತಿಂಡಿ ತಿನ್ನಕ್ಕೆ ಆಗ್ತಿಲ್ಲ. ಇನ್ನು ಕೊಬ್ಬರಿ ಅದರಲ್ಲೂ ಫುಲ್ ಹಾರ್ಡ್ ಆಗಿರುತ್ತೆ, ಅದನ್ನ ಹೆಂಗ್ ತಿನ್ನೋದು ಅದೇ ಚಿಂತೆ ಆಗ್ಬಿಟ್ಟಿತ್ತು. ಏನ್ ಮಾಡಕ್ ಆಗಲ್ಲ ಅಲ್ವಾ. ಕೊಬ್ಬರಿ ಮತ್ತೆ ಗಸಗಸೆ ತಿಂದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಯೂಟ್ಯೂಬ್ ಅಲ್ಲೂ ಕೂಡ ನೋಡಿದ್ವಿ, ಅವ್ರು ಹೇಳಿದ್ರು ಕೊಬ್ಬರಿ ಗಸಗಸೆ ತಿನ್ನಿ ಕಮ್ಮಿ ಆಗುತ್ತೆ ಅಂತ. ಗಸಗಸೆ ಇರ್ಲಿಲ್ಲ, ಅದಕ್ಕೆ ಕೊಬ್ಬರಿ ಯಾರು ತಿನ್ನೋಣ ಅಂತ ಅದಕ್ಕೆ ಪುಟ್ ಪೀಸಸ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಎತ್ತಿಡ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಕಷ್ಟ ಆಗ್ತಿದೆ ತಿನ್ನೋಕೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ಇಲ್ಲ ಅಂದರೆ ಅಷ್ಟೇ, ಇನ್ನು ಜಾಸ್ತಿ ಆಗುತ್ತೆ ಗೈಸ್ ಹಂಗೆ ಬಿಟ್ಟರೆ. ಅದು ಬೇರೆ ಈ ಥರ ಆದಾಗ ಮಾತಾಡೋಕ್ಕಾಗಲ್ಲ ಅಲ್ವಾ. ಸುಮ್ಮನೆ ಎದ್ಬಿಡ್ತೀನಿ, ಏನು ಅನ್ನೋಕ್ಕೆ ಹೋಗಲ್ಲ, ಸುಮ್ಮನೆ ಹಂಗೆ ಎದ್ಬಿಡ್ತೀನಿ. ಅದು ಇನ್ನೂ ಜಾಸ್ತಿ ಆಗುತ್ತೆ. ಲಿಪ್ಸು ಎಲ್ಲ ಫುಲ್ ಬಾಯಿ ಫುಲ್ ಒಂಥರ ಊದ್ಕೊಂಡ್ಬಿಡುತ್ತೆ. ಅದಕ್ಕೆ ಅದೆಲ್ಲ ನೋಡಿ ಮಮ್ಮಿ ಸುಮ್ಮನೆ ಇದು ಹಿಂಗೆ ಆದರೆ ವಾಸಿ ಆಗಲ್ಲ, ಸುಮ್ಮನೆ ಕೊಬ್ಬರಿ ಯಾರು ತಿನ್ನೋಕು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಮಮ್ಮಿ ಬಟ್ಟೆ ಒಗೆದು ಕೊಟ್ಟರು, ಜಾಸ್ತಿ ಒಣಗಾಕ್ತಾ ಇದ್ದೀನಿ. ಓಕೆ ಗಾಯ್ಸ್, ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.